ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಕಾಲ್ ಅಂದ್ರೇನು, ಪುಟ್ ಅಂದ್ರೇನು, ಕಾಲ್ ಬೈ ಕಾಲ್ ಸೆಲ್, ಪುಟ್ ಬೈ ಪುಟ್ ಸೆಲ್ ಇದರ ಬಗ್ಗೆ ವಿತ್ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋದ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಐ ಕಾರ್ಡ್ ನಲ್ಲಿ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಇವತ್ತು ಈ ವಿಡಿಯೋದಲ್ಲಿ ITM, ATM, OTM ಅಂದ್ರೆ ಇನ್ ದ ಮನಿ, ಎಟ್ ದ ಮನಿ ಹಾಗೆ ಔಟ್ ಆಫ್ ದ ಮನಿ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲು ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಸದ್ಯಕ್ಕೆ ಗೋಲ್ಡ್ ರೇಟ್ ಪ್ರತಿ ಗ್ರಾಮ್ಗೆ 7,800 ರೂಪಾಯಿ ರೇಂಜ್ ಅಲ್ಲಿ ನಡೀತಿದೆ ಅಂತ ಅನ್ಕೊಳ್ಳಿ. ಗೋಲ್ಡ್ ಪ್ರತಿ ಗ್ರಾಮ್ಗೆ 7,800 ರೂಪಾಯಿ ಬರೋದಕ್ಕಿಂತ ಮುಂಚೆ 7,600, 7,400, 7,200, 7,000, 6,800 ಹೀಗೆ ಕಡಿಮೆ ಪ್ರೈಸ್ ನಿಂದ ಜಾಸ್ತಿ ಆಗಿ ಇಲ್ಲಿಯವರೆಗೆ ಬಂದಿರತ್ತೆ. ಅದೇ ರೀತಿ ಈ 7,800ರಿಂದ ಮುಂದೆ 8,000, 8,200, 8,400, 8,600 ಹೀಗೆ ಇನ್ನಷ್ಟು ಬೆಲೆ ಜಾಸ್ತಿ ಆಗ್ತಾ ಹೋಗ್ಬೋದು. ಈ ಪ್ರೈಸ್ ಗಳನ್ನ ನಾವು ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಒಂದು ವೇಳೆ ನಾವು ಗೋಲ್ಡ್ ನ ಬೆಲೆ ಮುಂದೆ ಜಾಸ್ತಿ ಆಗ್ಬೋದು ಅಂತ ಅನ್ಕೊಂಡು ಗೋಲ್ಡ್ ನ ಬೈ ಮಾಡೋದಿದ್ರೆ ಈಗ ಇರುವ ಬೆಲೆ 7,800 ATM ಅಂದ್ರೆ ಎಟ್ ದ ಮನಿ ಆಗಿರುತ್ತೆ. ಅಂದ್ರೆ ಈಗ ಯಾವ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇದೆಯೋ ಅದನ್ನ ATM ಅಂತ ಕರಿತೀವಿ. ಇನ್ನು ಈ 7,800 ರೂಪಾಯಿಗೆ ಬರೋದಕ್ಕಿಂತ ಮುಂಚೆ ಯಾವೆಲ್ಲ ಪ್ರೈಸ್ ನ ಇದು ಕ್ರಾಸ್ ಮಾಡ್ಕೊಂಡು ಬಂದಿದೆ, ಇಲ್ಲಿ 7,600, 7,400, 7,200, 7,000 ಹೀಗೆ ಈ ಎಲ್ಲ ಸ್ಟ್ರೈಕ್ ಪ್ರೈಸ್ ಗಳನ್ನ ಇನ್ ದ ಮನಿ ಅಂದ್ರೆ ITM ಅಂತ ಕರಿತೀವಿ. ಇನ್ನು ಈಗಿರುವ ಬೆಲೆ 7,800ರಿಂದ ಜಾಸ್ತಿ ಆದರೆ ಮುಂದೆ ರೀಚ್ ಆಗಬಹುದಾದ 8,000, 8,200, 8,400, 8,600 ಹೀಗೆ ಈ ಪ್ರೈಸ್ ಗಳನ್ನ OTM ಅಂದ್ರೆ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಅದೇ ರೀತಿ ಗೋಲ್ಡ್ ಬೆಲೆ ಡೌನ್ ಆಗ್ತಾ ಬರ್ತಾ ಇದೆ, ಹಾಗೆ ಮುಂದೆ ಇನ್ನೂ ಡೌನ್ ಆಗುವ ಸಾಧ್ಯತೆ ಇದೆ ಅಂತ ಅನ್ಕೊಂಡ್ರೆ ಗೋಲ್ಡ್ ನ ಬೆಲೆ 8,800ರಿಂದ ಡೌನ್ ಆಗಿ 8,600, 8,400, 8,200, 8,000 ಹೀಗೆ ಈಗ 7,800ರಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಈಗಿರುವ ಪ್ರೈಸ್ 7,800 ATM ಅಂದ್ರೆ ಎಟ್ ದ ಮನಿ ಆಗಿರುತ್ತೆ. ಈ ಪ್ರೈಸ್ಗೆ ಬರೋ ಮೊದಲು ಯಾವೆಲ್ಲ ಪ್ರೈಸ್ ನಿಂದ ಫಾಲ್ ಆಗಿದೆಯೋ ಇಲ್ಲಿ 8,600, 8,400, 8,200 ಹಾಗೆ 8,000 ಈ ಪ್ರೈಸಸ್ ಗಳನ್ನ ಇನ್ ದ ಮನಿ ಅಂತ ಕರಿತೀವಿ. ಹಾಗೆ ಇನ್ನೂ ಡೌನ್ ಆಗಿ ಮುಂದೆ ರೀಚ್ ಆಗಬಹುದಾದ 7,600, 7,400, 7,200, 7,000, 6,800 ಹೀಗೆ ಈ ತರದ ಪ್ರೈಸ್ ಗಳನ್ನ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ನೆಕ್ಸ್ಟ್ ನಿಫ್ಟಿ 50ಯ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನಾನು ನಿಫ್ಟಿಯ ಆಪ್ಷನ್ ಚೈನ್ ನ ಓಪನ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಗೂಗಲ್ ಅಲ್ಲಿ NSE ಆಪ್ಷನ್ ಚೈನ್ ಅಂತ ಟೈಪ್ ಮಾಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿ, ನಿಫ್ಟಿ, ಫಿನ್ ನಿಫ್ಟಿ ಹೀಗೆ ಯಾವುದು ಬೇಕೋ ಆ ಇಂಡೆಕ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಈ NSE ಆಪ್ಷನ್ ಚೈನ್ ನಲ್ಲಿ ನಿಮಗೆ ಸ್ಟ್ರೈಕ್ ಪ್ರೈಸ್ ಜೊತೆಗೆ ಬಿಡ್ ಕ್ವಾಂಟಿಟಿ, ಆಸ್ಕ್ ಕ್ವಾಂಟಿಟಿ, ಚೇಂಜ್, LTP, ವಾಲ್ಯೂಮ್ ಹೀಗೆ ತುಂಬಾ ಆಪ್ಷನ್ಸ್ ಗಳಿರುತ್ತೆ. ಹಾಗಾಗಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು. ಅದಕ್ಕೆ ನಾನು ಗ್ರೋ ಆಪ್ ನಲ್ಲಿ ನಿಫ್ಟಿಯ ಸಿಂಪಲ್ ಆಪ್ಷನ್ ಚೈನ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಿಡ್ಲ್ ಅಲ್ಲಿ ಕಾಣಿಸ್ತಾ ಇರೋ ಈ ಪ್ರೈಸಸ್ ಗಳನ್ನ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಇಲ್ಲಿ ನಾನು ಫೋಟೋ ತೋರಿಸಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಹಾಗಾಗಿ ವ್ಯಾಲ್ಯೂಸ್ ಎಲ್ಲ ಸ್ಟೇಬಲ್ ಆಗಿ ಇದೆ. ಅದೇ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಚೈನ್ ಓಪನ್ ಮಾಡಿದರೆ ಈ ಸ್ಪಾಟ್ ಪ್ರೈಸ್ ಹಾಗೆ ಕಾಲ್ ಆಪ್ಷನ್ ಹಾಗೂ ಪುಟ್ ಆಪ್ಷನ್ ನ ವ್ಯಾಲ್ಯೂಗಳು ಪ್ರತಿ ಸೆಕೆಂಡ್ಸ್ ಗೆ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನಿಫ್ಟಿ ಕರೆಂಟ್ಲಿ 24,368ರ ನಿಯರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದು ಸ್ಪಾಟ್ ಪ್ರೈಸ್ ಆಗಿರುತ್ತೆ. ಇದರ ಮೇಲೆ ಹಾಗೂ ಕೆಳಗಡೆ ಇರೋ ಪ್ರೈಸಸ್ ಗಳನ್ನ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಆಪ್ಷನ್ ಚೈನ್ ನ ರೈಟ್ ಸೈಡ್ ಅಲ್ಲಿ ಪುಟ್ ಆಪ್ಷನ್ಸ್ ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಕಾಲ್ ಆಪ್ಷನ್ಸ್ ಇರುತ್ತೆ. ಮೊದಲು ಕಾಲ್ ಆಪ್ಷನ್ ನೋಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಕಾಲ್ ಆಪ್ಷನ್ ಅಲ್ಲಿ ನಮ್ಮ ವ್ಯೂ ಮಾರ್ಕೆಟ್ ಮೇಲೆ ಮೂವ್ ಆಗುತ್ತೆ ಅಂತ ಇರುತ್ತೆ. ಇಲ್ಲಿ ನಿಫ್ಟಿ 24,368ರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಹತ್ತಿರ ಇರುವ ಸ್ಟ್ರೈಕ್ ಪ್ರೈಸ್ ಅಂದ್ರೆ 24,350. ಇದು ATM ಅಂದ್ರೆ ಎಟ್ ದ ಮನಿ ಆಗಿರುತ್ತೆ. ಹಾಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇರೋ 24,150, 24,200, 24,250, 24,300 ಹೀಗೆ ಈ ಎಲ್ಲ ಪ್ರೈಸಸ್ ನ ಕ್ರಾಸ್ ಮಾಡಿ ಈಗ ಇಲ್ಲಿಗೆ ಬಂದಿದೆ. ಈಗಾಗಲೇ ಕ್ರಾಸ್ ಮಾಡಿಕೊಂಡು ಬಂದಿರುವ ಈ ಎಲ್ಲ ಸ್ಟ್ರೈಕ್ ಪ್ರೈಸ್ ಗಳನ್ನ ಇನ್ ದ ಮನಿ ಅಂತ ಕರಿತೀವಿ. ಹಾಗೆ ಇದೇ ರೀತಿ ಮಾರ್ಕೆಟ್ ಮೇಲೆ ಹೋದ್ರೆ ಮುಂದೆ ರೀಚ್ ಆಗಬಹುದಾದ 24,400, 24,450, 24,500, 24,550, 24,600 ಹೀಗೆ ಇನ್ನೂ ರೀಚ್ ಆಗದೇ ಇರುವ ಸ್ಟ್ರೈಕ್ ಪ್ರೈಸ್ ಗಳನ್ನ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪುಟ್ ಆಪ್ಷನ್ ನೋಡೋದಾದ್ರೆ ಪುಟ್ ಆಪ್ಷನ್ ಅಲ್ಲಿ ನಮ್ಮ ವ್ಯೂ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಇರುತ್ತೆ.
ಮಾರ್ಕೆಟ್ನ ಈಗಿನ ಬೆಲೆ ಹತ್ತಿರ ಇರುವ 24,350 ಎಟ್ ದ ಮನಿ ಆಗಿರುತ್ತೆ. ಈ ಪ್ರೈಸ್ಗೆ ಬರೋ ಮುಂಚೆ ಇದ್ದಂತಹ 24,600, 24,550, 24,500, 24,450, 24,400 ಹೀಗೆ ಈ ತರಹದ ಸ್ಟ್ರೈಕ್ ಪ್ರೈಸ್ ಗಳನ್ನ ಇನ್ ದ ಮನಿ ಅಂತ ಕರಿತೀವಿ. ಒಂದು ವೇಳೆ ನಿಫ್ಟಿ ಇನ್ನೂ ಡೌನ್ ಆದರೆ ಇನ್ನೂ ರೀಚ್ ಆಗದೇ ಇರುವಂತಹ 24,300, 24,250, 24,200, 24,150 ಈ ತರಹದ ಸ್ಟ್ರೈಕ್ ಪ್ರೈಸ್ ಗಳನ್ನ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ಯಾವೆಲ್ಲ ಪ್ರೈಸ್ ನ ರೀಚ್ ಮಾಡ್ಕೊಂಡು ಬಂದಿದೆ ಅದು ITM ಅಂದ್ರೆ ಇನ್ ದ ಮನಿ ಆಗಿರುತ್ತೆ. ಈಗ ಯಾವ ಪ್ರೈಸ್ ಗೆ ಬಂದು ರೀಚ್ ಆಗಿದೆ ಅದನ್ನ ATM ಅಂದ್ರೆ ಎಟ್ ದ ಮನಿ ಅಂತ ಕರಿತೀವಿ. ಇನ್ನು ಯಾವ ಪ್ರೈಸ್ ಗೆ ರೀಚ್ ಆಗಿಲ್ವೋ ಅದನ್ನ OTM ಅಂದ್ರೆ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಕಾಲ್ ಆಗಿರ್ಬೋದು, ಪುಟ್ ಆಗಿರ್ಬೋದು, ಇನ್ ದ ಮನಿ ಆಪ್ಷನ್ಸ್ ಗಿಂತ ಔಟ್ ಆಫ್ ದ ಮನಿ ಆಪ್ಷನ್ಸ್ ನ ಪ್ರೀಮಿಯಂ ಪ್ರೈಸ್ ಕಡಿಮೆ ಇರುತ್ತೆ. ಹಾಗಂತ ಕಡಿಮೆಗೆ ಸಿಗುತ್ತೆ ಅಂತ ಬೈ ಮಾಡೋದಲ್ಲ. ಒಂದು ವೇಳೆ ಎಕ್ಸ್ಪೈರಿ ಡೇ ಒಳಗೆ ನೀವು ಬೈ ಮಾಡಿರುವ OTM ಅಂದ್ರೆ ಔಟ್ ಆಫ್ ದ ಮನಿ ಪ್ರೈಸ್ ರೀಚ್ ಆಗಿಲ್ಲ ಅಂದ್ರೆ ನೀವು ಪೇ ಮಾಡಿರುವಂತಹ ಪ್ರೀಮಿಯಂ ಪೂರ 0 ಆಗುತ್ತೆ. ಇಲ್ಲೇ ನೋಡೋದಾದ್ರೆ ನಿಫ್ಟಿ 24,500ಕ್ಕಿಂತ ಮೇಲೇನೆ ಹೋಗಿ ಸಸ್ಟೈನ್ ಆಗುತ್ತೆ ಅಂತ ನೀವು 124 ರೂಪಾಯಿ ಹಾಗೆ ನಿಫ್ಟಿಯ ಒಂದು ಲಾಟ್ ಕಾಲ್ ಆಪ್ಷನ್ ಬೈ ಮಾಡಿದ್ರೆ 25 × 124 ಅಂದ್ರೆ 3,100 ರೂಪಾಯಿ ಆಗುತ್ತೆ. ಒಂದು ವೇಳೆ ನಿಫ್ಟಿ ಈ ಎಕ್ಸ್ಪೈರಿ ಡೇ ಮುಕ್ತಾಯದ ಒಳಗೆ ಡಿಸೆಂಬರ್ 19ರವರೆಗೆ 24,500 ರೀಚ್ ಆಗಿಲ್ಲ ಅಂದ್ರೆ ನೀವು ಪೇ ಮಾಡಿರುವಂತಹ 3,100 ರೂಪಾಯಿ ಪ್ರೀಮಿಯಂ 0 ಆಗುತ್ತೆ. ಅದೇ ನೀವು ಮಾರ್ಕೆಟ್ ಡೌನ್ ಆಗಿ 24,200ಕ್ಕಿಂತ ಕೆಳಗೆ ಸಸ್ಟೈನ್ ಆಗುತ್ತೆ ಅಂತ 114 ರೂಪಾಯಿ ಹಾಗೆ ನಿಫ್ಟಿಯ ಒಂದು ಲಾಟ್ ಪುಟ್ ಆಪ್ಷನ್ ಬೈ ಮಾಡಿದ್ರೆ 25 × 114 ಅಂದ್ರೆ 2,850 ರೂಪಾಯಿ ಆಗುತ್ತೆ. ಒಂದು ವೇಳೆ ನಿಫ್ಟಿ ಈ ಎಕ್ಸ್ಪೈರಿ ಡೇ ಮುಕ್ತಾಯದ ಒಳಗೆ 24,200ಕ್ಕಿಂತ ಡೌನ್ ಆಗಿಲ್ಲ ಅಂದ್ರೆ ನೀವು ಪೇ ಮಾಡಿರುವ ಪ್ರೀಮಿಯಂ 0 ಆಗುತ್ತೆ. ಇಷ್ಟೆಲ್ಲ ಡಿಸ್ಕಸ್ ಆದ ಮೇಲೆ ನಿಮಗೆ ITM, ATM ಹಾಗೆ OTM ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಇನ್ನು ನಿಮ್ಗೆ ಪ್ರೀಮಿಯಂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೇನು, ಟೈಮ್ ವ್ಯಾಲ್ಯೂ ಅಂದ್ರೇನು, ITM, ATM, OTM ಗಳಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ಬೆಸ್ಟ್ ಆಗಿರುತ್ತೆ, ಯಾವುದನ್ನ ಯೂಸ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.